ನಾನು ನಿಮ್ಮ ಭಾರ್ಗವ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆ್ಯಂಡ್ರಾಯ್ಡ್ ಬೆಸ್ಟೋ ಅಥವಾ ಐಫೋನ್ ಬೆಸ್ಟೋ ಅಂತ ನೋಡ್ತಿದ್ದೀವಿ. ಸೊ ಅಬ್ಸಲ್ಯೂಟ್ಲಿ ನೀವು ಐಫೋನ್ ಬೆಸ್ಟು ಅಂತ ಹೇಳ್ತೀರಾ, ಬಟ್ ಈ ಮಾತನ್ನ ನಾನು ರಿಜೆಕ್ಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ನಾನು ಪ್ರಿಫರ್ ಮಾಡೋದು ಆ್ಯಂಡ್ರಾಯ್ಡ್ ಮೊಬೈಲ್ನೇ. ಬಟ್ ಇದರಲ್ಲಿ ಏನೇನು ಡಿಫ್ರೆನ್ಸ್ ಬರುತ್ತೆ, ನಾನು ಹತ್ತತ್ರ ಒಂದು ವಾರದಿಂದ ಐಫೋನ್ನ ಯೂಸ್ ಮಾಡ್ತಿದ್ದೀನಿ. ರಿವ್ಯೂ ಮಾಡೋಕ್ಕಿಂತ ಮುಂಚೆನೇ ಬಂದಿತ್ತು ನನಗೆ. ಸೊ ಒಂದು ವಾರದಿಂದ ಇನ್ನೂ ಒಂದು ವಾರ ಇಟ್ಕೊತೀನಿ. ಸೊ ಒಂದು ವಾರದಿಂದ ನಾನು ಐಫೋನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ನಾನು ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು, ಆ್ಯಕ್ಚುಲಿ ಇದು ಓಲ್ಡ್ ಮಾಡಲ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ ಕೊಡ್ಬೋದು. ಬಟ್ ಆದರೆ ಐಫೋನೇ ಅಲ್ವಾ ಇದು, ಸೊ ಅದಕ್ಕಾಗಿಯೇ ಅದರ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಸಂಪೂರ್ಣ ಮಾಹಿತಿ ಆ್ಯಂಡ್ರಾಯ್ಡ್ ಬೆಟರಾ ಐಫೋನ ಬೆಟರಾ, ಯಾರಿಗೆ ಆ್ಯಂಡ್ರಾಯ್ಡ್ ಬೆಟರು ಯಾರಿಗೆ ಐಫೋನ್ ಬೆಟರು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫಾಲೋ ಮಾಡಿ pbhargavpradhaan ಪ್ರಧಾನ್ ಅಂತೇಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ, ಫಸ್ಟ್ ಆಫ್ ಆಲ್ ನಾವು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಅಂತೆ. ಅಬ್ಸಲ್ಯೂಟ್ಲಿ ಪರ್ಫಾರ್ಮೆನ್ಸಲ್ಲಿ ನಿಮಗೆ ಐಫೋನೇ ಬೆಟರ್ ಕ್ವಾಲಿಟಿ ಕೊಡುತ್ತೆ, ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಯಾಕಪ್ಪ ಅಂದರೆ ಇದರಲ್ಲಿ ಇರೋವಂಥದ್ದು ಬಯೋನಿಕ್ ಚಿಪ್ ಅಂತಲೇ ಹೇಳ್ಬೋದು. ಆಪಲ್ನವರು ಅವರೇ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಬಯೋನಿಕ್ ಚಿಪ್ ಅಂತಲೇ ಹೇಳ್ಬೋದು. ತುಂಬ ಫಾಸ್ಟ್ ಇರುತ್ತೆ ಮೊಬೈಲ್ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಯೂಸ್ ಮಾಡಬೇಕಾದ್ರೆ ಲ್ಯಾಗ್ ಅಂತ ಫೀಲ್ ಅನ್ಸೋದೇ ಇಲ್ಲ. ಲೈಕ್ ಫಿಂಗರ್ ಪ್ರಿಂಟ್ ಅಷ್ಟೇ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಯಾವುದೇ ಒಂದು ಆ್ಯಪ್ ಓಪನಿಂಗ್ ಆಗಿರ್ಬೋದು, ಯಾವುದೇ ಒಂದು ಕ್ಯಾಮ್ರಾ ಆಗಿರ್ಬೋದು, ತುಂಬ ಕ್ವಿಕ್ಕಾಗಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಒಂದು ಲ್ಯಾಗ್ ಇಲ್ದಿರ, ಯಾವುದೇ ಒಂದು ನೀವು ಮೊಬೈಲ್ನಲ್ಲಿ ರೀಫ್ರೆಶ್ ರೇಟ್ ಅಂತ ಕೇಳ್ತೀರಾ ನೋಡಿ, ಅದು ಎಷ್ಟು ಸ್ಮೂತಾಗಿ ರನ್ ಆಗುತ್ತೆ ಅಂದರೆ ನೀವು 90 Hz ಯಾವ ಥರ ನೀವು ಯೂಸ್ ಮಾಡ್ತೀರೋ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ರನ್ ಆಗುತ್ತೆ ಅಂತ ಹೇಳ್ಬೋದು. ಇದು ಐಫೋನ್ನ ಒಂದು ಬೆಟರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಐಫೋನ್ 8ನಲ್ಲಿ ಬಯೋನಿಕ್ A11 ಚಿಪ್ ಇರೋದ್ರಿಂದ ಸ್ವಲ್ಪ ನಿಮಗೆ ಪಬ್ಜಿ ಆಡೋದ್ರಿಂದ ಸ್ಮೂತ್ನೆಸ್ ಬರ್ಬೋದು. ಸೊ ನಾನು ಹತ್ತತ್ರ ಒಂದು ವಾರದಿಂದ ಯೂಸ್ ಮಾಡ್ಕೊತಿದ್ದೀನಿ. ಈ ಒಂದು ಮೊಬೈಲ್ ಎಲ್ಲ ಅಂದ್ರಲ್ಲೇ ಬಿಸಿ ಹಾಕಿದ್ದೀನಿ. ಬಟ್ ಒಂದು ಸಿಂಗಲ್ ಮೈನರ್ ಸ್ಕ್ರ್ಯಾಚ್ ಕೂಡ ಇಲ್ಲ ಇದರೊಳಗೆ, ಬ್ಯಾಕ್ ಸೈಡ್ ಆಗಿರ್ಬೋದು, ಫ್ರಂಟ್ ಸೈಡ್ ಆಗಿರ್ಬೋದು. ಬಟ್ ಆದರೆ ಆ್ಯಂಡ್ರಾಯ್ಡ್ ಫೋನ್ ಆ ಥರ ಅಲ್ಲ, ರಫ್ ಯೂಸು ಮತ್ತು ಯೂಸರ್ ಫ್ರೆಂಡ್ಲಿ ತುಂಬ ಚೆನ್ನಾಗಿರುತ್ತೆ. ಪರ್ಫಾರ್ಮೆನ್ಸಲ್ಲಿ ಕೇಳೋದಾದರೆ ತುಂಬ ಒಂದು ವರ್ಷ ಯೂಸ್ ಮಾಡಿದ್ದೀರಾ ಅಂದರೆ ಆವಾಗಲೇ ಲ್ಯಾಗಿ ಫಿನಿಶ್ ಬಂದುಬಿಡುತ್ತೆ ನಿಮಗೆ, ತುಂಬ ಲ್ಯಾಗ್ ಆಗೋ ಅನಿಸುತ್ತೆ ನಿಮಗೆ. ಸೊ ಅದಕ್ಕಾಗಿಯೇ ನಾನು ಹಿಂಗೆ ಪ್ರಿಫರ್ ಮಾಡೋದು ಐಫೋನ್ ಬರೀ ಪರ್ಫಾರ್ಮೆನ್ಸಲ್ಲಿ ಮಾತ್ರ. ಸೊ ನೆಕ್ಸ್ಟ್ ಬರುತ್ತೆ ನಿಮಗೆ ಇಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಅಬ್ಸಲ್ಯೂಟ್ಲಿ ನಾನು ಐಫೋನ್ನೇ ಪ್ರಿಫರ್ ಮಾಡ್ತೀನಿ. ಇವಾಗೆಲ್ಲ ನಿಮಗೆ ಸ್ಯಾಮ್ಸಂಗಲ್ಲಿ ಒಳ್ಳೆ ಬೆಟರ್ ಪರ್ಫಾರ್ಮೆನ್ಸ್ ಕ್ಯಾಮ್ರಾಸ್ ಬರುತ್ತೆ. ಬಟ್ ಐಫೋನ್ ಅಂತ ಕ್ಯಾಮ್ರಾಸ್ಗಳು ನಾನು ಇದುವರೆಗೂ ನೋಡಿಲ್ಲ. ಐಫೋನ್ ಹತ್ತತ್ರ ಒಂದು 6 years ಓಲ್ಡ್ ಫೋನ್ ಇದು. ಇದರ ಒಂದು ಕ್ಯಾಮ್ರಾ ಕ್ವಾಲಿಟಿ ನೋಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ಇದರ ಒಂದು ಕ್ಯಾಮ್ರಾ ಕ್ವಾಲಿಟಿ ಸಖತ್ ಅಂದರೆ ಸಖತ್ ಸ್ಮೂತಾಗಿ ರನ್ ಆಗುತ್ತೆ. ಫೋಟೋಸ್ಗಳು ಅಷ್ಟೇ ತುಂಬ ಡೈನಾಮಿಕ್ ರೇಂಜಸ್ ಆಗಿರ್ಬೋದು, ತುಂಬ ಸ್ಮೂತಾಗಿ ಇದು ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಳ್ತದೆ. ಆದರೆ ಇದರಲ್ಲಿ ನಿಮಗೆ 4K 60 FPS ಅಲ್ಲಿ ನೀವು ವೀಡಿಯೋನ ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಇದರೊಳಗೆ. ಸೊ ಹಂಗಾಗಿ ನನಗೆ ಕ್ಯಾಮ್ರಾನಲ್ಲಿ ಇದೊಂದು ಬೆಟರ್ ಪರ್ಫಾರ್ಮೆನ್ಸ್ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಬರುತ್ತೆ ಇದು ಯೂಸರ್ ಫ್ರೆಂಡ್ಲಿನಾ ಅಂತ ಕೇಳೋದಾದರೆ, ಸೊ ಅಬ್ಸಲ್ಯೂಟ್ಲಿ ಯೂಸರ್ ಫ್ರೆಂಡ್ಲಿ ಅಲ್ಲ ಇದು ಮೊಬೈಲು ಆ್ಯಂಡ್ರಾಯ್ಡಿಗೆ ಕಂಪೇರ್ ಮಾಡಿಕೊಂಡ್ರೆ. ಇದರಲ್ಲಿ ನಿಮಗೆ ಲೋಕಲ್ ಅಪ್ಲಿಕೇಶನ್, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಸಮೇತ ಇದರಲ್ಲಿ ಯೂಸ್ ಮಾಡ್ಬೋದು. ಬಟ್ ಆದರೆ ಐಫೋನಲ್ಲಿ ನಿಮ್ಗೆ ಆ ಥರ ಯೂಸ್ ಆಗೋಕ್ಕೆ ಬರಲ್ಲ. ನೀವು ಕೈನ್ ಮಾಸ್ಟರ್ ಸಮೇತ ನೀವು ಕ್ರೋಮ್ನಲ್ಲಿ ಯೂಸ್ ಮಾಡ್ತೀರಾ ಅಂದರೆ ಇದರಲ್ಲಿ ಯೂಸ್ ಆಗೋದೇ ಇಲ್ಲ. ಸೊ ಅದಕ್ಕಾಗಿಯೇ ನಾನು ನಿಮ್ಗೆ ಪ್ರಿಫರ್ ಮಾಡೋದು ಆ್ಯಂಡ್ರಾಯ್ಡ್ ಫೋನ್ನ ಯೂಸರ್ ಫ್ರೆಂಡ್ಲಿಗೋಸ್ಕರ. ಯಾವುದೇ ಒಂದು ಲ್ಯಾಗ್ ಅನಿಸಿದ್ರು ನಿಮ್ಗೆ ಯೂಸರ್ ಫ್ರೆಂಡ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ರಾಯ್ಡಲ್ಲಿರುವಂಥದ್ದು ಯೂಸರ್ ಫ್ರೆಂಡ್ಲಿ ನಿಮಗೆ ಐಫೋನಲ್ಲಿ ಸಿಗೋಲ್ಲ. ಸೊ ಅದಕ್ಕಾಗಿಯೇ ಐಫೋನ್ನ ಯಾರು ತುಂಬ ಜನ ಪ್ರಿಫರ್ ಮಾಡ್ಕೊಳ್ಳಲ್ಲ, ಯಾಕಂದರೆ ತುಂಬ ಕಷ್ಟ ಯೂಸ್ ಮಾಡೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದಾದರೆ ಇನ್ನೊಂದು ಹೇಳ್ತೀನಿ, ನೀವೇನಾರು ಐಫೋನ್ ತೊಗೊತಿದ್ದೀರಾ ಅಂದರೆ ಫಸ್ಟು ನೀವು ಆಪಲ್ ID ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಆಪಲ್ ID ನೀವೇನಾರ 1 ಸತಿ ಅಥವಾ 2 times ಏನಾರು ರಾಂಗ್ ಎಂಟ್ರ್ ಮಾಡಿದರೆ ಅಂದರೆ 7 days ಸೀರಿಯಸ್ಲಿ 7 days ನಿಮಗೆ ಮೊಬೈಲು ಲಾಕ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬರುತ್ತೆ ನಿಮಗೆ ಇಲ್ಲಿ ಪ್ರೈವಸಿ ಬಗ್ಗೆ. ಪ್ರೈವಸಿ ಅಂದರೆ ನಮ್ಮ ಒಂದು ಐಫೋನೇ ಪ್ರಿಫರ್ ಮಾಡ್ತೀನಿ ನಾನು. ನಿಮ್ಮದನ್ನ ಡೇಟಾ ಜಾಸ್ತಿ ಇತ್ತು, ನಾನು ಆ ಕಂಪ್ನಿನ ಕೆಲಸ ಮಾಡ್ತಿದ್ದೀನಿ, ನಂಗೆ ಡೇಟಾ ಜಾಸ್ತಿ ಬೇಕು ಅಂದರೆ ನಾನು ಐಫೋನ್ನ ಪ್ರಿಫರ್ ಮಾಡ್ತೀನಿ. ಯಾಕಪ್ಪ ಅಂದರೆ ತುಂಬ ಸೆಕ್ಯೂರಿಟೀಸ್ ಕೊಡ್ತಾರೆ ಇದರೊಳಗೆ. ನಿಮಗೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವು ಇನ್ಸ್ಟಾಲೆಲ್ಲ ಡೌನ್ಲೋಡೇ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿಯೇ ಐಫೋನ್ ನಾನು ನಿಮಗೆ ತುಂಬ ಪ್ರಿಫರ್ ಮಾಡ್ತೀನಿ ಆ್ಯಂಡ್ರಾಯ್ಡ್ಗಿಂತ. ಐಫೋನ್ ಬೆಟರಾ ಆ್ಯಂಡ್ರಾಯ್ಡ್ ಬೆಟರಾ ಅಂತ ಕೇಳೋರಿಗೆ ಫಸ್ಟು ನೀವು ಪ್ರೈವೇಸಿನೇ ಬೇಕು ನನಗೆ ಅನ್ನೋದಾದರೆ ನೀವು ಐಫೋನ್ನ ಪ್ರಿಫರ್ ಮಾಡ್ಕೊಳ್ಳಿ, ತುಂಬ ಪ್ರೈವೇಸಿ ಇದೆ. ಬಟ್ ಆದರೆ ಐಫೋನ್ 11 ಮೇಲೆ ಪ್ರಿಫರ್ ಮಾಡ್ಕೊಳ್ಳಿ, ಐಫೋನ್ 11 ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬರೋದಾದ್ರೆ ನಿಮಗಿಲ್ಲಿ ಆ್ಯಂಡ್ರಾಯ್ಡ್ ಎಂಥವ್ರಿಗೆ ಅನ್ನೋದಾದರೆ ರಫ್ ಯೂಸ್ ಮಾಡೋರಿಗೆ, ಮತ್ತು ನಿಮಗಿಲ್ಲಿ ಡೇಟಾ ನನಗೇನು ಬೇಕಿಲ್ಲ ಗುರು, ನಾನು ಆರಾಮಾಗಿ ಯೂಸರ್ ಫ್ರೆಂಡ್ಲಿ ಇರಬೇಕು ಅನ್ನೋರಿಗೆ ನಾನು ಆ್ಯಂಡ್ರಾಯ್ಡ್ ಪ್ರಿಫರ್ ಮಾಡ್ತೀನಿ. ಅಬ್ಸಲ್ಯೂಟ್ಲಿ ನಾನು ಸಮೇತ ಆ್ಯಂಡ್ರಾಯ್ಡ್ ಫೋನೇ ತೊಗೊಂಡಿರೋದು, ಯಾವುದೇ ಐಫೋನ್ ಸಮೇತ ನಾನು ಇಟ್ಕೊಂಡಿಲ್ಲ. ಬಟ್ ಆದರೆ ಇದೇ ನನ್ನ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸು ಐಫೋನ್ 8. ಬಟ್ ಐಫೋನ್ 11 ಅನ್ಬಾಕ್ಸಿಂಗ್ ಬರುತ್ತೆ ಶೀಘ್ರದಲ್ಲೇ. ಬಟ್ ಆದರೆ ಚೆನ್ನಾಗಿದೆ ಐಫೋನ್ ಅಂದರೆ ನಿಮಗೆ ಕಿವಿಲಿ ಹಿಂಗೆ ಇಟ್ಕೊಂಡ್ರೆ ಸಾಕು, ನಿಮಗೆ ರೇಂಜೇ ಬೇರೆ ಅದರದ್ದು.
ಸೊ ಅದಕ್ಕಾಗಿನೇ ಐಫೋನೇ ಆ್ಯಂಡ್ರಾಯ್ಡೇ ಅಂತ ತುಂಬ ಜನ ಹೇಳ್ತಿರ್ತಾರೆ. ಬಟ್ ಆ್ಯಂಡ್ರಾಯ್ಡ್ ಈಸ್ ದ ಬೆಸ್ಟ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಬಟ್ ಸೆಕ್ಯೂರಿಟಿ ವಿಚಾರಕ್ಕೆ ಬಂದರೆ ಐಫೋನ್ ಬೆಟರ್ ಅಂತ. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತೆ.